ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ನಿಮ್ಮ ನಾವು ಕೂಡ ಚೆನ್ನಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಏನು ಕೂಡ ರೆಡಿಯಾಗಿಲ್ಲ, ಇನ್ನು ಪ್ರಿಪ್ರೇಷನ್ ನಡೀತಾ ಇದೆ ಅಡುಗೆಗೆಲ್ಲ. ಹಾಗೆ ಯಾರ್ಯಾರು ಬರ್ತಡೆಗೆ ಅಂತ ಕೂಡ ನಿಮ್ಮ ನಾನು ಶೇರ್ ಮಾಡ್ತೀನಿ. ಹಾಗೆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ. ಇವತ್ತು ನಮ್ಮ ಪಾಪು ಬರ್ಡೇ ದಿವಸ ಬ್ಲಾಗ್ ಇದಾಗಿರುತ್ತೆ. ಒಂದು ಯಾರ್ಯಾರು ಬರ್ತಾರೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ತುಂಬ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರು ಬರ್ತಾರೆ ಅಂತ ಕೂಡ ತೋರಿಸ್ತೀನಿ ನಿಮಗೆ. ಇನ್ನು ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ. ಗ್ಯಾಸ್ ಅಜ್ಜಿ ಹಸಿಮೆಣಸಿನ್ಕಾಯಿ ಹಚ್ಚಿದ್ರೆ ನಾನು ಈರುಳ್ಳಿ ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಒಂದು ಕಡೆ ಈರುಳ್ಳಿ ಎಲ್ಲ ಬಿಡಿಸ್ಕೊಟ್ಟೆ ಅಜ್ಜಿ, ಹಾಗಾಗಿ ಇಲ್ಲಿ ತರಕಾರಿ ಹೆಚ್ಕೊಳ್ತಾ ಇದ್ರು. ಮನೆಯಲ್ಲೇ ಅಡುಗೆ ನಡೀತಾ ಇದೆ. ಮನೇಲೇ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದಾರೆ. ಮತ್ತು ಕ್ಯಾಂಟ್ರಿಂಗ್ ಏನೂ ತರಿಸಿಲ್ಲ. ನಾವು ಫಸ್ಟ್ ವರ್ಷ ಬರ್ತಡೆಗೆ ನಮ್ಮ ಪಾಪಗೆ ಕ್ಯಾಂಟ್ರಿಂಗ್ ಎಲ್ಲ ತರಿಸಿದ್ವಿ. ಅಂದರೆ ಬೆಂಗಳೂರಲ್ಲೇ ಫಸ್ಟ್ನೇ ವರ್ಷ ಬರ್ತಡೇ ನಡೀತು, ಹಾಗಾಗಿ ಕ್ಯಾಂಟ್ರಿಂಗ್ ಎಲ್ಲ ತರಿಸ್ಬಿಟ್ಟು ಮಾಡಿದ್ವಿ. ಆದರೆ ಈ ಸರಿ ನಮ್ಮ ಅತ್ತೆ ಊರಲ್ಲೇ ಬರ್ಡೇ ಮಾಡೋಣ ಅಂದಿದ್ದಕ್ಕೋಸ್ಕರ ನಾವು ಮತ್ತೆ ಇಲ್ಲೇ ಬರ್ಡೇ ಮಾಡ್ತಿದ್ವಲ್ಲ, ಹಾಗಾಗಿ ಮತ್ತೆ ಕ್ಯಾಂಟ್ರಿಂಗ್ ಎಲ್ಲ ಬೇಡ, ನಾವೇ ಮನೇಲಿ ಮಾಡ್ತೀವಿ ಅಂತೇಳಿ ಒಂದು ಕಡೆ ಪಲಾವ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಎಲ್ಲರೂ ಈ ರೀತಿ ಫ್ಯಾಮಿಲಿ ಕೂಡಿ ಅಡುಗೆ ಮಾಡ್ತಾರೆ, ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಎಲ್ಲರೂ ಕೂಡ ಎಲ್ಲ ತರಕಾರಿ ಹೆಚ್ಚಿಕೊಟ್ರೆ, ಒಬ್ಬರು ಮಸಾಲೆ ಒಗ್ಗರಣೆ ಕೊಡೋದು, ಪ್ರತಿಯೊಬ್ಬರು ಒಂದೊಂದು ಕೆಲಸದಲ್ಲಿ ತೊಡ್ಕೊಂಡಿದ್ರು. ಪಲಾವ್ ಕೂಡ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಸಿಹಿ ಮಾಡಬೇಕಲ್ಲ ಅಂಥೇಳಿ ಕೇಸರಿಬಾತ್ ಮಾಡೋಣ ಅಂತ ಅದು ಕೂಡ ರೆಡಿ ಮಾಡ್ತಿದ್ರು. ಹಳ್ಳಿ ಕಡೆ ಎಲ್ಲ ಹೀಗೆ ಕ್ಯಾಂಟ್ರಿಂಗ್ ಎಲ್ಲ ತರಿಸೋದಿಲ್ಲ, ಎಲ್ಲರೂ ಕೂಡಿಬಿಟ್ಟು ಈ ರೀತಿ ಮನೆಯಲ್ಲೇ ಅಡುಗೆ ಮಾಡ್ತಾರೆ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕೇಸರಿಬಾತ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನಾನು ಸ್ಟಾರ್ಟಿಂಗೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೇ. ಒಂದು ಕಡೆ ಅಡುಗೆ ರೆಡಿ ಆಗ್ತಿದ್ರೆ, ಒಂದು ಕಡೆ ಡೆಕೋರೇಷನ್ ಕೂಡ ಅಷ್ಟೇ ಮುಂದೆ ನಿಂತು ನನ್ನ ಹಸ್ಬೆಂಡು ನನ್ನ ಮೈದನ್ನ ಎಲ್ಲರೂ ಕೂಡ ನೋಡ್ಕೊಳ್ತಾ ಡೆಕೋರೇಷನ್ ಮಾಡಿಸ್ತಾಯಿದ್ರು. ನಮ್ಮ ಪಾಪನೂ ಅಷ್ಟೇ ಎಲ್ಲರೂ ಆಟಾಡಿಸ್ತಾ ಇದ್ರು. ಯಾಕಂದರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ. ಇನ್ನೂ ಯಾರು ಕೂಡ ರೆಡಿ ಆಗಿಲ್ಲ. ಸಂಜೆ 6 ಗಂಟೆ ಅಷ್ಟೇ ಆಗಿತ್ತು, ಹಾಗಾಗಿ ಎಲ್ರಿಗೂ ಅಡುಗೆ ಮತ್ತು ಡೆಕೋರೇಷನ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿತ್ತು. ಹಾಗೆ ರಿಲೇಟಿವ್ ಕೂಡ ಬರ್ತಾಯಿದ್ರಲ್ವ, ಅವ್ರನ್ನೂ ಕೂಡ ಮಾತಾಡ್ಸ್ಕೊಂತ ನೋಡಿ ಡೆಕೋರೇಷನ್ ಕೂಡ ಪೂರ್ತಿಯಾಗಿ ಮುಗಿದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಬಲೂನ್ಸ್ ಡೆಕೋರೇಷನ್ ಮಾಡ್ಸೋಕ್ಕಾಗದೇ ಇದ್ರೆ ಈ ರೀತಿ ಫ್ಲವರ್ ಡೆಕೋರೇಷನ್ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ನೋಡಿದ್ವಿ ಯಾವ ರೀತಿ ಕಾಣುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಬೇಕಾಗಿತ್ತಲ್ವ, ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೇ ನಾವೆಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಬರೋಣ ಅಂತ ಹೋದ್ವಿ. ಇನ್ನೇನು ಪಾಪು ಕೂಡ ರೆಡಿ ಮಾಡಿ ಕೂರಿಸಿ ನಾನು ಕೂಡ ರೆಡಿ ಆಗಿಬಿಟ್ಟು ಬಂದೆ. ನಾನು ಇದೇ ಡ್ರೆಸ್ನೇ ಬರ್ಡೇಗೆ ಅಂತ ತೊಗೊಂಡಿದ್ದು ಅಂತ ಆಲ್ರೆಡಿ ಬ್ಲಾಗಲ್ಲಿ ತೋರಿಸಿದ್ದೆ. ನಮ್ಮ ಪಾಪು ನಾನು ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಂತ ಫಸ್ಟ್ ನಾನು ಒಳಗಡೆ ಹೋದೆ. ಅವನಿಗೂ ಕೂಡ ಅಷ್ಟೇ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಕೂರಿಸಿದ್ದೀನಿ. ತಲೆ ಬಚ್ಕೊಡೋ ಅಂದರೆ ಹಠ ಮಾಡ್ತಿದ್ದಾರೆ. ಡೆಕೋರೇಷನ್ ಮುಗ್ದಿದ್ರು. ಇನ್ನು ಟೇಬಲ್ಗೆ ಡೆಕೋರೇಷನ್ ಮಾಡೋದ್ರಾಗೆ ಬ್ಯುಸಿ ಇದ್ರು. ಪಾಪ ನನ್ನ ಆದ್ನೇ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಡ್ತಾ ಇದ್ರು. ಯಾಕಂದರೆ ನನ್ನ ಪಾಪ ಕೂಡ ಅಷ್ಟೇ ರೆಡಿ ಮಾಡಿದೆ, ತಲೆ ಬಸ್ತಾ ಇದ್ದೀನಿ. ತುಂಬ ಹಠ ಮಾಡ್ತಾಯಿದ್ರು, ಹಾಗಾಗಿ ಅವ್ರನ್ನ ಎತ್ಕೊಂಡು ಒಂದು 10 ನಿಮಿಷ ಸಮಾಧಾನ ಮಾಡಬೇಕಾಯಿತು. ಅವ್ರ ಪಪ್ಪನೇ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ರು. ನೋಡಿ ಅವ್ರ ಪಪ್ಪ ಎತ್ಕೊಂಡ ತಕ್ಷಣ ಸುಮ್ಮನಾಗ್ಬಿಡ್ತಿದೆ. ನಮ್ಮ ಅಣ್ಣ ಬಂದ. ಒಬ್ಬರಾಗಿದ ತಕ್ಷಣ ಒಬ್ರು ಬರ್ತಾ ಇದ್ರು. ಈಗ ನಮ್ಮ ಭಾವ ಕೂಡ ಬಂದ್ರು ನೋಡಿ. ಗುಡ್ಡು ಗುಡ್ಡು ಮೈಲಿ ನೋಡಿ, ಇಲ್ಲಿ ಕೈ ತೆಗಿ. ನಾನು ಹೇಗೂ ಎಲ್ಲ ಮೂವರು ಕೂಡ ರೆಡಿ ಆದ್ವಲ್ವ, ಹಾಗಾಗಿ ಒಂದೆರಡು ಫೋಟೋ ತೆಗೊಳ್ಳೋಣ ಅಂತೇಳಿ ನಿಂತ್ಕೊಂಡ್ವಿ. ನನ್ನ ಅದೇ ಫೋಟೋ ತೆಗಿತಾಯಿದ್ರು. ನಾವು ಯಾವುದೇ ರೀತಿ ಫೋಟೋಗ್ರಾಫರ್ ಯಾರನ್ನೂ ಕರೆಸಿರ್ಲಿಲ್ಲ, ಫೋನಲ್ಲೇ ಫೋಟೋನ ತೆಗಿತಾಯಿದ್ರು. ಚೆನ್ನಾಗಿ ಬಂದಿತ್ತು ಫೋಟೋಸ್ಗಳು ಕೂಡ ಎಲ್ಲ. ನೋಡೋದು ಮೂವರು ಕೂಡ ಈ ರೀತಿ ರೆಡಿ ಆಗಿದ್ದೀವಿ. ತ್ರಿಷಿಕಾ ಮಾಡಲ್ ಸ್ಟ್ರೈಟ್ ಮುಂದಕ್ಕೆ ಹೋಗು.
ಕೇಕ್ ತಂದ ತಕ್ಷಣ ಎಲ್ಲ ಮಕ್ಕಳು ಕೂಡ ಕೇಕ್ ಹತ್ರ ನಿಂತ್ಕೊಂಡ್ರು. ಒಂಥರ ಖುಷಿಯಾಗುತ್ತೆ, ಇಷ್ಟು ಜನ ಮಕ್ಕಳು ಬಂದಿದ್ದಾರೆ ಅಂತೇಳಿ. ಇನ್ನೇ ನಮ್ಮ ಪಾಪುನ ಕೂಡ ನಮ್ಮ ಮನೆ ತಂಗಿ ಕೈಲಿ ಕೊಟ್ಬಿಟ್ಟು ಒಂದು 10 ನಿಮಿಷ ಕೂರಿಸ್ಕೊಳಮ್ಮ ಅಂತ ಕೂರಿಸಿದ್ರು. ಯಾಕಂದರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತೇಳಿ. ಬಾಕ್ಸಲ್ಲಿ ಕೇಕ್ ಇದೆ ಅಲ್ವಾ, ಎಲ್ಲ ಮಕ್ಕಳು ತೆಗ್ದು ನೋಡೋಕ್ಕೆ ಅಂತ ಹೋಗ್ತಾ ಇದ್ರು. ಒಂಥರ ಚೆನ್ನಾಗಿ ಖುಷಿ ಅಂತ ಅನಿಸುತ್ತೆ. ಎಲ್ಲ ಮಕ್ಕಳು ಬಂದು ಈ ರೀತಿ ಎಂಜಾಯ್ ಮಾಡೋದು ನೋಡಿದರೆ. ಹಾಗೆ ಕೇಕ್ ಕೂಡ ತಂದರು ನೋಡಿ, ಎಲ್ಲರೂ ಫೋಟೋ ತಗೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದ್ರಾಗೆ ಬ್ಯುಸಿಯಾಗಿದ್ದಾರೆ. ಈ ರೀತಿ ಕೇಕ್ ಮಾಡಿಸ್ಬೇಕು ಅಂತ ಮಾರ್ನಿಂಗ್ ಆರ್ಡರ್ ಕೊಟ್ಟಿದ್ರು ನನ್ನ ಹಸ್ಬೆಂಡು, ಇದೇ ರೀತಿ ಕೇಕ್ ಬೇಕು ಅಂತೇಳಿ. ಸ್ವಲ್ಪ ವೇರಿಯೇಷನ್ ಇದೆ, 1-2 ಮಾತ್ರ ಸ್ವಲ್ಪ ಬೇರೆ ಥರ ಹೇಳಿದ್ವಿ. ಅವ್ರು ಈ ಥರ ಮಾಡಿಕೊಟ್ಟಿದ್ರು. ಆದರೂ ತುಂಬ ಚೆನ್ನಾಗಿತ್ತು ಕೇಕು. ನಮ್ಮ ಪಾಪ ಫೋಟೋ ತೆಗೆಸ್ಕೊಳಕ್ಕೆ ನೋಡಿ ಎಷ್ಟು ಹಠ ಮಾಡ್ತಿದ್ದಾರೆ ಅಂತೇಳಿ. ನಿಂತ್ಕೊಳ್ತಾನೆ ಇಲ್ಲ, ತುಂಬ ಟ್ರೈ ಮಾಡ್ತಿದ್ರು ಎಲ್ಲರೂ. ನಿಂತ್ಕೋ ಪಾಪು, ಈಗ ನಿಂತ್ಕೋ, ಹಂಗೆ ನಿಂತ್ಕೋ. ಅವ್ರು ಮಾತ್ರ ಒಂದು ಕ್ಷಣ ನಿಂತ್ಕೊಳ್ತಿಲ್ಲ. ಕ್ಯಾಮ್ರಾ ನೋಡೋದ್ಬಿಟ್ಟು ಬರೀ ಕೇಕ್ನೇ ನೋಡ್ತಿದ್ದಾರೆ ನಮ್ಮ ಪಾಪು ಅಂತೂ. ತನಕ ಅವ್ರು ಫೋಟೋ ಹೊಡೋಕ್ಕೆ ಎಷ್ಟು ಸರ್ಕಸ್ ಮಾಡಿದ್ರು. ಆವಾಗ ಒಂದು ಕ್ಷಣ ಕೂಡ ನಿಂತ್ಕೊಳ್ತಿಲ್ಲ. ಈಗ ನೋಡಿ ಯಾವ ರೇಂಜಿಗೆ ಫೋಸ್ ಕೊಡ್ತಾ ಇದ್ದಾನೆ ಫೋಟೋಕ್ಕೆ ಅಂತೇಳಿ. ಅದಕ್ಕೆ ಎಲ್ಲರೂ ತಮಾಷೆ ಮಾಡ್ತಿದ್ರು. ಅವ್ನು ನೋಡಿ ಫೋಸ್ ಕೊಡ್ತಾನೆ. ಫ್ಯಾಮಿಲಿ ನಿಂತ್ಕೊಂಡು ಒಂದೆರಡು ಫೋಟೋ ತಗೊಂಡ್ವಿ. ಎಲ್ಲರಿಗೂ ಫೋಟೋ ತೆಗೆಯೋದೇ ಚಿಂತೆ, ಕೇಕ್ ಕಟ್ ಮಾಡಬೇಕು ಅನ್ನೋ ಚಿಂತೆನೇ ಇಲ್ಲ ಎಲ್ರಿಗೂ. ಸರಿ ಫಸ್ಟ್ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಫಸ್ಟು ಲೈನಿಗೆ ಬಂದು ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಆಮೇಲೆ ಕೇಕ್ ಕಟ್ ಮಾಡಿದರೆ ಆಗುತ್ತೆ ಅಂತೇಳಿ. ಸರಿ ಅಂಥೇಳಿ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದರೆ ನಿಜವಾಗ್ಲೂ ಒಬ್ರನ್ನ ತಪ್ಪತ್ತಿಗೆ ಒಬ್ರು ಕರೆಯೋದು, ನೀವು ಬನ್ನಿ ಅಂದರೆ ಯಾರೂ ಬರೋಕ್ಕೆ ರೆಡಿ ಇಲ್ಲ. ಕೇಕ್ ಕಟ್ ಮಾಡೋ ಬನ್ನಿ ಅಂದರೆ ನಮ್ಮ ಅತ್ತೆಂಗೆ ಕರೆದ್ರೆ, ಅತ್ತೆ ಪರವಾಗಿಲ್ಲ ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ, ನೀವು ಕೇಕ್ ಕಟ್ ಮಾಡಿ ಅಂತಿದ್ರು. ಮತ್ತೆ ಆಸೆ ಇದು, ನಮ್ಮ ಮೊಮ್ಮಗ ಬರ್ಡೇ ಇಲ್ಲೇ ಮಾಡಬೇಕು ಅಂತ. ಬಾ ಅಮ್ಮ ನೀನು ಕೇಕ್ ಕಟ್ ಮಾಡೋದು ಅಂದರೆ ಮತ್ತೆ ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ, ನೀವು ಕೇಕ್ ಕಟ್ ಮಾಡಿ ಅಂತ ಹಠ ಮಾಡ್ತಿದ್ದು. ಕೊನೆಗೆ ಅವ್ರನ್ನ ಕರ್ಕೊಂಡು ಹೇಗೋ ನಿಲ್ಲಿಸ್ಕೊಂಡ್ರು ನಮ್ಮ ಹಸ್ಬೆಂಡು. ಮಕ್ಳ ಕೈಯಲ್ಲಿ ಸ್ಪ್ರೇ ಕೊಟ್ಟರೆ ಅವರು ಆ ಕೇಕ್ ಮೇಲೆಲ್ಲ ಸ್ಪ್ರೇ ಹೊಡೆದ್ಬಿಟ್ಟು ಅದನ್ನು ಕ್ಲೀನ್ ಮಾಡೋಕ್ಕೆ 10 ನಿಮಿಷ ವೇಸ್ಟ್ ಆಯಿತು. ಹಾಗೆ ಅಲ್ಲಿ ಕೂತಿರೋರು ಎಲ್ಲರಿಗೂ ಹೋಗಿ ಸ್ಪ್ರೇ ಮಾಡ್ತಾಯಿದ್ರು ನೋಡಿ. ಕೇಕ್ ಮೇಲೆ ಬಿಡ್ತಿರೋ ಸ್ಟಿಕ್ಕರ್ಸು ಎಲ್ಲ ಅರಸ್ಕೊಳ್ತಾ ಕೂತಿದ್ದೀವಿ ಎಲ್ಲರೂ. ರತ್ನಂಟಿ ಸರಿ, ನೀವು ಅವ್ರ ಮೂವರ ತರ್ಸ್ಕೊಂಡ್ಲಿ.
ಗುಡ್ಡು ಕೇಕ್ ಕೂಡ ಕಟ್ ಮಾಡಾಯಿತು. ಈಗ ಎಲ್ಲರೂ ಬಂದಿರೋರೆಲ್ಲ ಪಾಪುಗೆ ಕೇಕ್ ತಿನ್ನಿಸ್ತಾ ಇದ್ರು. ಹಾಗಾಗಿ ಫೋಟೋ ತೆಗಿಬೇಕಲ್ವ, ಹಾಗಾಗಿ ಎಲ್ಲರೂ ಫೋಟೋ ತೆಗೆಯೋದ್ರಲ್ಲೇ ಬ್ಯುಸಿ ಇದ್ದಾರೆ. ನೀವೇ ನೋಡ್ಬೋದು ಎಷ್ಟು ಜನಕ್ಕೆ ಎಲ್ಲಿ ಫೋನ್ ಇದೆ ಅಂತೇಳಿ. ಇನ್ನೇನು ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ಎಲ್ಲರೂ ತಕ್ಷಣ ಒಬ್ಬರು ಬಂದು ಕೇಕ್ನ ತಿನ್ನಿಸ್ತಾ ಇದ್ರು. ಹಾಗೆ ಅವನು ಯಾರ್ದಲ್ಲೂ ಹೋಗ್ತಾ ಇರ್ದಿಲ್ಲ. ಪಾಪು ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹೇಗೋ ಸಮಾಧಾನ ಕೂಡ ಮಾಡ್ತಿದ್ವಿ, ಬರೀ ಅಮ್ಮ ಬೇಕು ಅಂತಲೇ ಹೇಳ್ತಾ ಇದ್ದ. ಹಾಗಾಗಿ ಅವ್ರ ಮಾಮ ಕೂಡ ಎತ್ಕೊಂಡ್ರು. ಇವರು ಹೋಗಿ ಫುಲ್ ಆಗಲ್ ಬಿಡೆ ಅಲ್ಲೋಡು ಹಿಂಗೆ ಅಳಿ ಹೊಟ್ಟೆ ಮಾತು ಬರಲಿ ಸ್ವಲ್ಪ ಮಾಡು ಸಾಕ್ ಬಿಡ್ರಿ ಈಗ ಬರ್ಲೆ ಮಲ ಹೇಳ್ಬೇಕಲ್ ಬಟ್ಟೆ ನಾ ಕೊಳೆಯಾಕ ಬಟ್ಟೆ ಕೊಳೆಯಾಕ ಸುಮ್ಮನೆ ತಿನ್ಸು ತಿನ್ಸು ತಿನ್ಸಲ್ಲಿ ಅಯ್ಯೋಯ್ಯೋ ಕಾಫಿ ಕೊಡು
ಸ್ವಲ್ಪ ಇದ್ರೆ ಬಟ್ಟೆಗೆ ಬಟ್ಟೆ ಹೊಸ ನೆರಳು ಬಿಡು ಹೊಸ ನೆರಳು ಬಿಡು ಗಂಡ ಹೇಳ್ತೀರ ಈ ಬಂದ ಜನ್ಮ ಮಾವಿಗಿಡು ನೀನಕ್ಕ ಮಾವಿಗಿಡು ಎತ್ಕೆಳೆ ಅನ್ನ ಇದೆಲ್ಲಿ ಬೇಕು ಇದು ಸ್ವಲ್ಪ ಕೋಚ್ ಮೊಬೈಲ್ ಹ್ಯಾಪನ್ ಮೊಬೈಲ್ ಅಲ್ಲಿ ನೋಡ ನಿನ್ ಮಗ ಕೇಕಿ ಮೇಲೆ ಕಣ್ಣು ರಮ್ಯ ಫೋಟೋ ತೆಗಿಬೇಕಾ ಶ್ರೇಯು ಈ ಕಡೆ ನೋಡು ಆಂಟಿ ಸರ್ಕೊಳ್ಳಿ ಗುಡ್ ಇದೆ ಜಾಸ್ತಿ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಿಲ್ಲ. ವಿಡಿಯೋದಲ್ಲಿ ಏನು ವಿಡಿಯೋ ರೆಕಾರ್ಡ್ ಆಗಿದೆ ಅದನ್ನೇ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಗಿಫ್ಟ್ ಕೂಡ ಬಂದಿತ್ತಲ್ಲ ಅಲ್ಲೇ ಓಪನ್ ಮಾಡಿ ತೋರಿಸಿ ಅಂದರು ಎಲ್ಲರೂ, ಹಾಗಾಗಿ ಆ ಕ್ಷಣನೇ ಗಿಫ್ಟ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಊಟದ ಕಡೆ ಅಲ್ಲೆಲ್ಲ ವಿಡಿಯೋ ಕೂಡ ಮಾಡ್ಕೊಂಬರೋಕ್ಕಾಗಲಿಲ್ಲ. ಇದು ಮ್ಯಾಜಿಕ್ ಬಾಕ್ಸ್ ಆಲ್ ಇನ್ ಒನ್ ಸ್ಕೂಲ್ ಹೋಗ್ತಾರೆ ನಾಳೆಯಿಂದ ಬ್ಯಾಗ್ ಯೂಸ್ಫುಲ್. ಅಷ್ಟೇ ನಾನೆಲ್ಲ ಓಪನ್ ಮಾಡೋದು. ತೆಗಿ ಅದ ತಾತಕ್ಕೆ ಒಂದು ಕೊಡು, ತಾತಗ ಅಲ್ಲಿ ವಿಡಿಯೋ ಮಾಡ್ತೈತಲ್ಲ. ಅತ್ತೆ ಗಿಫ್ಟ್ ಅಂತೇಳಿ ಹ್ಯಾಪಿ ಬರ್ತ್ಡೇ ಗುಡ್ಡಮ್ಮ ನೋಡಿ ಅತ್ತೆ ಬಿಡ್ತಾಳೆ. ಗಾಡ್ ಬ್ಲೆಸ್ ಯು ಕಂದ ಅಂತ. ಅತ್ತೆ ಥ್ಯಾಂಕ್ ಯು ಹೇಳು. ಅತ್ತೆ ಥ್ಯಾಂಕ್ ಯು. ನೆಕ್ಸ್ಟ್ ಅದೇ ನೆಕ್ಸ್ಟ್ ಅದೇ ಮ್ಯಾಲೆ ಓಪನ್ ಮಾಡ್ಸೋ. ಸೇರ್ಕೊಂಡು ಎಷ್ಟು ತಮಾಷೆ ಮಾಡ್ತಿದ್ದಾರೆ ನೋಡಿ. ಗಿಫ್ಟ್ ಓಪನ್ ಮಾಡೋಕ್ಕೆ ಬಿಡ್ತೀರ, ಅಷ್ಟು ತಮಾಷೆ ಮಾಡ್ತಿದ್ದಾರೆ. ಡೈನೋಸರ್ ಅಲ್ಲ ಕಣೆ, ಏನೋ ಗೊತ್ತಿಲ್ಲ, ಚೆನ್ನಾಗಿತ್ತು ತಂದೆ. ಶ್ರೇಯೋ ತಗೋ. ಥ್ಯಾಂಕ್ಸ್ ಹೇಳು ಅತ್ತಗೆ. ಇಡ್ಕೋ ಇಡ್ಕೋ. ಗುಡ್ಡು ಲೈಫ್ ಟೈಮ್ ಪ್ರಿಸರ್ವ್ ಮಾಡೋದ್ ನಾವು. ಅದೆಂತದು? ಅಶೋಕ್ ಗ್ರೋತ್. ತೆಗಿ ತೆಗಿ. ಇವರೇ ಅವರು. ಇವರೇ ಬ್ರೋ. ಆಸೆ ಬಿಡು ಬಿಡು ಶ್ರೇಯೋ.
ಸಾಕು ಬಡ್ಜೆಟ್ ಬಸ್ ನಿಲ್ಸಿ ಬಸ್ ಕಾಲ ಅದನ್ನ ಕೊಡೆ ಅದನ್ನ ತೆಂಗಿರಿ ಅರಕೆ ಹೋಗಿಲ್ವಾ ಗೆಸ್ ಮಾಡಿ ಏನಿರ್ಬೋದು ಗೆಸ್ ಮಾಡು ಓ ಇದು ಅವ್ನು ಕೊಡಿ ಇವಾಗ ಕೊಡು ಹಂಗೆ ಅನ್ಬಿಡ ಹಂಗೆ ಅದೇ ಅಲ್ಲೇ ಬಿಡು ಹಂಗೆ ಬಿಡು ಕವರ್ ತೆಗಿ ಕವರ್ ತೆಗೀರಿ ಕವರ್ ತೆಗಿ ಬರಲ್ಲ ಅದು ಬರುತ್ತೆ ಮಾತಾಡು ಅಪ್ಪ ಹೆಲೋ ಶೆಲ್ಸ್ ಇರುತ್ತೆ ಪಿನ್ ಹಾಕೋಲ್ಲ ಪಿನ್ ಅದಾವಲ್ಲ ಏ ಚಾದರ್ ತಗೋಬೇಕು ಅಲ್ಲಲ್ಲ ಇದು ಓ ಅಂಗಿ ಸ್ವಿಚ್ ಆಗ್ತಿದ್ದು ಚಿನ್ನಿ ಅಂಗಿ ಥ್ಯಾಂಕ್ ಯು ಚಿಕ್ಕು ಓಪನ್ ಮಾಡಿದೆ ಇದೇ ವ್ಲಾಗಲ್ಲಿ ನಮ್ಮ ಭಾವನೆ ಮಗುವಾಗಿ ಹ್ಯಾತ್ ತೊಗೊಂಡು ಆಟ ಆಡ್ತಿದ್ದ ನಮ್ಮ ಪಾಪ ಅದು ನೋಡಿದ್ರೆ ಹಠ ಮಾಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇಷ್ಟಾದ ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಕೊನೆಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿ, ಕೊನೆಗೆ ಫುಲ್ ಒಂದು ಸೆಲೆಬ್ರೇಷನ್ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸಾಂಗ್ ಇತ್ತು ಕಾಪಿರೈಟ್ ಬೀಳುತ್ತೆ ಅಂತ, ಹಾಗೆ ಮ್ಯೂಟ್ ಮಾಡಿ ಹಾಕಿದ್ದೀನಿ. ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.